ಸೂಪರ್ ಪ್ರೈಮ್ ನೆಟ್ 9ಗೆ ಸ್ವಾಗತ. ನಾನು ಹರಿಪ್ರಸಾದ್. ಇವತ್ತಿನ ಸೂಪರ್ ಪ್ರೈಮ್ನಲ್ಲಿ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ಸುದ್ದಿಗಳಿವೆ. ಅವುಗಳನ್ನು ಒಂದೊಂದಾಗಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಸೂಪರ್ ಪ್ರೈಮ್ನ ಹೆಡ್ಲೈನ್ಸ್ ಅನ್ನು ನೋಡೋಣ. ರೈತರು, ಮಹಿಳೆಯರು, ಯುವಕರು, ತೆರಿಗೆದಾರರಿಗೆ ಬಂಪರ್ ಬಜೆಟ್. ಆಂಧ್ರ, ಬಿಹಾರಕ್ಕೆ ಭರ್ಜರಿ ಗಿಫ್ಟ್. ಕುರ್ಚಿ ಬಚಾವೋ ಲೆಕ್ಕ ಅಂದ್ರು ಖರ್ಗೆ, ರಾಹುಲ್. 5 ಕೇಂದ್ರ ಮಂತ್ರಿಗಳಿದ್ರು, ರಾಜ್ಯಕ್ಕೆ ಏನೂ ಸಿಕ್ಕಿಲ್ಲ. ಕರ್ನಾಟಕಕ್ಕೆ ಚುಂಬು ಅಂತ ಸಿಎಂ ಡಿಸಿಎಂ ಬೇಸರ. ಸಮತೋಲನ ಆಯವ್ಯಯ ಅಂತ ಬಿಜೆಪಿ ಸಮರ್ಥನೆ. ವಾಲ್ಮೀಕಿ ಹಗರಣದಲ್ಲಿ ಸಿದ್ದರಾಮಯ್ಯ ಬಂಧಿಸಲು ಸ್ಕೆಚ್ ನಡೆಯುತ್ತಿದೆಯಂತೆ. ಇಡಿ ವಿರುದ್ಧ ಬೀದಿಗಿಳಿದ ಕಾಂಗ್ರೆಸ್. ಇತ್ತ ಇಡಿ ವಿರುದ್ಧ ಹಾಕಿದ್ದ ಎಫ್ಐಆರ್ಗೂ ಹೈಕೋರ್ಟ್ ತಡೆ. ರಣಮಳೆ ಮಧ್ಯೆ ಮತ್ತೆ ಗುಡ್ಡ ಕುಸಿತ. ಕರಾವಳಿ ಮಲೆನಾಡಲ್ಲೇ ಸಾಲು ಸಾಲು ಅನಾಹುತ. ನಾಳೆಯಿಂದ ಮಳೆ ತಗ್ಗುತ್ತೆ ಎಂದ ಹವಾಮಾನ ಇಲಾಖೆ. ದೇಶದಲ್ಲಿ ನೀಟ್ ಮರುಪರೀಕ್ಷೆ ನಡೆಯಲ್ಲ. ವಾದ ಪ್ರತಿವಾದ ಆಲಿಸಿ ಸುಪ್ರೀಂ ಕೋರ್ಟ್ ಆದೇಶ. ಅಕ್ರಮ ಎಸಗಿದವರಿಗೂ ಕಠಿಣ ಶಿಕ್ಷೆಯ ಎಚ್ಚರಿಕೆ.